ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ. ಈ ವಿಡಿಯೋದಲ್ಲಿ ನಾವು 1,000ಕ್ಕಿಂತ ಅಧಿಕ ಕನ್ನಡ ಟು ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ಕಲಿತರೆ ನೀವು ಸುಲಭವಾಗಿ ಇಂಗ್ಲಿಷನ್ನು ಮಾತಾಡಬಹುದು. ಈ 1,000ಕ್ಕಿಂತ ಅಧಿಕ ವಾಕ್ಯಗಳನ್ನು 5 ಪಾರ್ಟ್ಸ್ಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತದೆ. ಸೊ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗ್ ರೂಟೀನ್ ಸೆಂಟೆನ್ಸಸ್. ಬೆಳಗ್ಗೆ ಎದ್ದ ತಕ್ಷಣ ನಡೆಯುವ ಕಾರ್ಯಗಳನ್ನು ತಿಳಿಸುವ ವಾಕ್ಯಗಳು ಇವಾಗಿವೆ. ಫಸ್ಟ್ ಸೆಂಟೆನ್ಸ್, ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ವೇಕಪ್ ಆಟ್ 6 AM. ಐ ವೇಕಪ್ ಆಟ್ 6 AM ಎಂದು ಹೇಳಬೇಕು. ನಾನು ಎದ್ದಿದ್ದೇನೆ. ಐ ಹ್ಯಾವ್ ವೋಕನ್ ಅಪ್. ಐ ಹ್ಯಾವ್ ವೋಕನ್ ಅಪ್. ನನಗೆ ಇನ್ನೂ ನಿದ್ದೆ ಬರುತ್ತಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ಸ್ಟಿಲ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಸ್ಟಿಲ್ ಫೀಲಿಂಗ್ ಸ್ಲೀಪಿ. ನಾನು ಹಾಸಿಗೆ ಮಡಿಸುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಫೋಲ್ಡ್ ಮೈ ಬ್ಲ್ಯಾಂಕೆಟ್. ಐ ಫೋಲ್ಡ್ ಮೈ ಬ್ಲ್ಯಾಂಕೆಟ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುತ್ತೇನೆ. ನಾನು 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾರ್ಮ್ ವಾಟರ್. ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾರ್ಮ್ ವಾಟರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಪ್ರತಿದಿನ ವ್ಯಾಯಾಮ ಮಾಡುತ್ತೇನೆ. ಐ ಎಕ್ಸಸೈಸ್ ಎವ್ರಿ ಡೇ ಎಂದು ಹೇಳಬೇಕು. ನಾನು ಬೆಳಗ್ಗೆ ಯೋಗ ಮಾಡುತ್ತೇನೆ. ಐ ಡು ಯೋಗ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ನಾನು ಮುಖ ತೊಳೆಯುತ್ತೇನೆ. ನಾನು ಮುಖ ತೊಳೆಯುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ವಾಶ್ ಮೈ ಫೇಸ್. ಐ ವಾಶ್ ಮೈ ಫೇಸ್ ಅಂತ ಹೇಳಬೇಕು. ನಾನು ಹಲ್ಲುಜ್ಜುತ್ತಿದ್ದೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ಬ್ರಷಿಂಗ್ ಮೈ ಟೀತ್. ಐ ಆಮ್ ಬ್ರಷಿಂಗ್ ಮೈ ಟೀತ್ ಅಂತ ಹೇಳಬೇಕು. ನಾನು ದಿನಪತ್ರಿಕೆ ಓದುತ್ತಿದ್ದೇನೆ. ಐ ರೀಡ್ ದ ನ್ಯೂಸ್ ಪೇಪರ್. ಐ ರೀಡ್ ದ ನ್ಯೂಸ್ ಪೇಪರ್ ಎಂದು ಹೇಳಬೇಕು. ನಾನು ಸ್ನಾನ ಮಾಡುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಟೇಕ್ ಅ ಬಾತ್. ಐ ಟೇಕ್ ಅ ಬಾತ್ ಎಂದು ಹೇಳಬೇಕು. ನೀರು ತುಂಬ ತಣ್ಣಗಿದೆ. ದ ವಾಟರ್ ಈಸ್ ಟೂ ಕೋಲ್ಡ್. ದ ವಾಟರ್ ಈಸ್ ಟೂ ಕೋಲ್ಡ್. ನನಗೆ ಬೆಚ್ಚಗಿನ ನೀರು ಬೇಕು. ನನಗೆ ಬೆಚ್ಚಗಿನ ನೀರು ಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಐ ನೀಡ್ ವಾರ್ಮ್ ವಾಟರ್. ಐ ನೀಡ್ ವಾರ್ಮ್ ವಾಟರ್. ನಾನು ತಯಾರಾಗುತ್ತಿದ್ದೇನೆ. ಐ ಆಮ್ ಗೆಟ್ಟಿಂಗ್ ರೆಡಿ. ಐ ಆಮ್ ಗೆಟ್ಟಿಂಗ್ ರೆಡಿ. ನನ್ನ ಬಟ್ಟೆ ಎಲ್ಲಿದೆ? ಇದನ್ನು ಇಂಗ್ಲಿಷ್ನಲ್ಲಿ ವೇರ್ ಆರ್ ಮೈ ಕ್ಲಾತ್ಸ್. ವೇರ್ ಆರ್ ಮೈ ಕ್ಲಾತ್ಸ್ ಎಂದು ಹೇಳಬೇಕು. ನಾನು ಬಟ್ಟೆ ಧರಿಸುತ್ತಿದ್ದೇನೆ. ಐ ಆಮ್ ವೇರಿಂಗ್ ಮೈ ಕ್ಲೋತ್ಸ್. ಐ ಆಮ್ ವೇರಿಂಗ್ ಮೈ ಕ್ಲೋತ್ಸ್ ಎಂದು ಹೇಳಬೇಕು. ನಾನು ನನ್ನ ಕೂದಲನ್ನು ಬಾಚಿಕೊಳ್ಳುತ್ತಿದ್ದೇನೆ ಅಥವಾ ನಾನು ತಲೆಯನ್ನು ಬಾಚಿಕೊಳ್ಳುತ್ತಿದ್ದೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ಕೋಂಬಿಂಗ್ ಮೈ ಹೇರ್. ಐ ಆಮ್ ಕೋಂಬಿಂಗ್ ಮೈ ಹೇರ್ ಎಂದು ಹೇಳಬೇಕು. ನಾನು ಉಪಹಾರ ತಯಾರಿಸುತ್ತೇನೆ. ನಾನು ಉಪಹಾರ ತಯಾರಿಸುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಪ್ರಿಪೇರ್ ಬ್ರೇಕ್ಫಾಸ್ಟ್. ಐ ಪ್ರಿಪೇರ್ ಬ್ರೇಕ್ಫಾಸ್ಟ್ ಎಂದು ಹೇಳಬೇಕು. ನಾನು ಬೆಳಗ್ಗೆ 8 ಗಂಟೆಗೆ ಉಪಹಾರ ಸೇವಿಸುತ್ತೇನೆ. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಎಟ್ 8 AM. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಎಟ್ 8 AM. ನಾನು ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತೇನೆ. ನಾನು ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಹೆಲ್ಪ್ ಮೈ ಮದರ್ ಇನ್ ದ ಕಿಚನ್. ಐ ಹೆಲ್ಪ್ ಮೈ ಮದರ್ ಇನ್ ದ ಕಿಚನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಉಪಹಾರ ರುಚಿಯಾಗಿತ್ತು. ದ ಬ್ರೇಕ್ಫಾಸ್ಟ್ ವಾಸ್ ಟೇಸ್ಟಿ ಎಂದು ಹೇಳಬೇಕು. ನನಗೆ ತಡವಾಗುತ್ತಿದೆ. ಐ ಆಮ್ ಗೆಟ್ಟಿಂಗ್ ಲೇಟ್. ಐ ಆಮ್ ಗೆಟ್ಟಿಂಗ್ ಲೇಟ್ ಎಂದು ಹೇಳಬೇಕು. ನಾನು ಬಾಗಿಲಿನ ಬೀಗ ಹಾಕುತ್ತೇನೆ.
ಐ ಲಾಕ್ ದ ಡೋರ್. ಐ ಲಾಕ್ ದ ಡೋರ್. ನಾನು ಮನೆಯಿಂದ ಹೊರಡುತ್ತೇನೆ. ಐ ಲೀವ್ ದ ಹೌಸ್. ಐ ಲೀವ್ ದ ಹೌಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅಮ್ಮ ನೀನು ಏನು ಮಾಡ್ತಾ ಇದ್ದೀಯಾ? ಇದು ಮನೆ ಮತ್ತು ಕಿಚನ್ಗೆ ಸಂಬಂಧಿಸಿದ ವಾಕ್ಯಗಳಾಗಿವೆ. ಅಮ್ಮ ನೀನು ಏನು ಮಾಡ್ತಾ ಇದ್ದೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಮಾಮ್ ವಾಟ್ ಆರ್ ಯು ಡೂಯಿಂಗ್. ಮಾಮ್ ವಾಟ್ ಆರ್ ಯು ಡೂಯಿಂಗ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿನಗೆ ಸಹಾಯ ಮಾಡಲ. ನಾನು ನಿನಗೆ ಸಹಾಯ ಮಾಡಲ. ಶಾಲ್ ಐ ಹೆಲ್ಪ್ ಯು. ಶಾಲ್ ಐ ಹೆಲ್ಪ್ ಯು. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಒಂದು ಲೋಟ ನೀರು ಕುಡಿ. ಇದನ್ನು ಇಂಗ್ಲೀಷ್ನಲ್ಲಿ ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್. ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ತಟ್ಟೆಯನ್ನು ತೊಳೆಯಿರಿ. ಇದನ್ನು ಇಂಗ್ಲೀಷ್ನಲ್ಲಿ ವಾಶ್ ದ ಪ್ಲೇಟ್. ವಾಶ್ ದ ಪ್ಲೇಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೀರು ಕುದಿಯುತ್ತಿದೆ. ವಾಟರ್ ಈಸ್ ಬಾಯ್ಲಿಂಗ್. ವಾಟರ್ ಈಸ್ ಬಾಯ್ಲಿಂಗ್ ಎಂದು ಹೇಳಬೇಕು. ಗ್ಯಾಸ್ ಆಫ್ ಮಾಡಿದೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಟರ್ನ್ ಆಫ್ ದ ಗ್ಯಾಸ್. ಡಿಡ್ ಯು ಟರ್ನ್ ಆಫ್ ದ ಗ್ಯಾಸ್ ಎಂದು ಹೇಳಬೇಕು. ಹಾಲು ಕುದಿಯುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಮಿಲ್ಕ್ ಈಸ್ ಬಾಯ್ಲಿಂಗ್. ಮಿಲ್ಕ್ ಈಸ್ ಬಾಯ್ಲಿಂಗ್ ಎಂದು ಹೇಳಬೇಕು. ನೆಕ್ಸ್ಟ್, ಸಕ್ಕರೆ ಹಾಕಿದೀಯಾ? ಡಿಡ್ ಯು ಆ್ಯಡ್ ಶುಗರ್. ಡಿಡ್ ಯು ಆ್ಯಡ್ ಶುಗರ್. ನೆಕ್ಸ್ಟ್ ಸೆಂಟೆನ್ಸ್, ಬಿಸಿ ಬಿಸಿ ದೋಸೆ ತಿನ್ನು. ಬಿಸಿ ಬಿಸಿ ದೋಸೆ ತಿನ್ನು. ಇದನ್ನು ಇಂಗ್ಲೀಷ್ನಲ್ಲಿ ಈಟ್ ದ ಹಾಟ್ ದೋಸಾ. ಈಟ್ ದ ಹಾಟ್ ದೋಸಾ ಎಂದು ಹೇಳಬೇಕು. ಚಟ್ನಿ ಕೂಡ ಕೊಡು. ಗಿವ್ ಮಿ ಚಟ್ನಿ ಟು. ಗಿವ್ ಮಿ ಚಟ್ನಿ ಟು ಎಂದು ಹೇಳಬೇಕು. ಕುರ್ಚಿಯಲ್ಲಿ ಕೂತು ತಿನ್ನು. ಇದನ್ನು ಇಂಗ್ಲೀಷ್ನಲ್ಲಿ ಸಿಟ್ ಆನ್ ದ ಚೇರ್ ಆ್ಯಂಡ್ ಈಟ್. ಸಿಟ್ ಆನ್ ದ ಚೇರ್ ಆ್ಯಂಡ್ ಈಟ್. ನೆಕ್ಸ್ಟ್ ಸೆಂಟೆನ್ಸ್, ತಿಂದ ನಂತರ ಕೈ ತೊಳೆಯಿರಿ. ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್. ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ಬಟ್ಟೆ ಒಣಗಿಸಲು ಹಾಕಿದೀಯಾ? ಡಿಡ್ ಯು ಹ್ಯಾಂಗ್ ದ ಕ್ಲಾತ್ಸ್ ಟು ಡ್ರೈ. ಡಿಡ್ ಯು ಹ್ಯಾಂಗ್ ದ ಕ್ಲಾತ್ಸ್ ಟು ಡ್ರೈ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಬಟ್ಟೆ ಒಣಗಿದೆ. ದ ಕ್ಲಾತ್ಸ್ ಆರ್ ಡ್ರೈ. ದ ಕ್ಲಾತ್ಸ್ ಆರ್ ಡ್ರೈ. ನೆಕ್ಸ್ಟ್, ಕೊಳೆಯ ಬಟ್ಟೆ ಎಲ್ಲಿವೆ. ಕೊಳೆಯ ಬಟ್ಟೆ ಎಲ್ಲಿದೆ. ಇದನ್ನು ಇಂಗ್ಲೀಷ್ನಲ್ಲಿ ವೇರ್ ಆರ್ ದ ಡರ್ಟಿ ಕ್ಲಾತ್ಸ್. ವೇರ್ ಆರ್ ದ ಡರ್ಟಿ ಕ್ಲಾತ್ಸ್ ಎಂದು ಹೇಳಬೇಕು. ಕಸದ ಬುಟ್ಟಿ ತುಂಬಿದೆ. ದ ಡಸ್ಟ್ಬಿನ್ ಈಸ್ ಫುಲ್. ದ ಡಸ್ಟ್ಬಿನ್ ಈಸ್ ಫುಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಕಸ ಹೊರಗೆ ಹಾಕು ಅಥವಾ ಹೊರ ಹಾಕು. ಟೇಕ್ ಔಟ್ ದ ಟ್ರ್ಯಾಶ್. ಇದನ್ನು ಇಂಗ್ಲೀಷ್ನಲ್ಲಿ ಟೇಕ್ ಔಟ್ ದ ಟ್ರ್ಯಾಶ್ ಎಂದು ಹೇಳಬೇಕು. ಕೋಣೆಯನ್ನು ಸ್ವಚ್ಛಗೊಳಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಕ್ಲೀನ್ ದ ರೂಮ್. ಕ್ಲೀನ್ ದ ರೂಮ್ ಎಂದು ಹೇಳಬೇಕು. ಬಾಗಿಲು ಮುಚ್ಚು. ಕ್ಲೋಸ್ ದ ಡೋರ್. ಕಿಟಕಿಯ ಗಾಜು ಒರೆಸು. ಕಿಟಕಿಯ ಗಾಜು ಒರೆಸು. ಇದನ್ನು ಇಂಗ್ಲೀಷ್ನಲ್ಲಿ ಕ್ಲೀನ್ ದ ವಿಂಡೋ ಗ್ಲಾಸ್. ಕ್ಲೀನ್ ದ ವಿಂಡೋ ಗ್ಲಾಸ್ ಎಂದು ಹೇಳಬೇಕು. ಇವಾಗ ಫ್ಯಾಮಿಲಿ ಕನ್ವರ್ಜೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನನ್ನನ್ನು ತುಂಬ ಸಂತೋಷ ಪಡಿಸುತ್ತೀರಿ. ಇದನ್ನು ಇಂಗ್ಲೀಷ್ನಲ್ಲಿ ಯು ಮೇಕ್ ಮೀ ವೆರಿ ಹ್ಯಾಪಿ. ಯು ಮೇಕ್ ಮೀ ವೆರಿ ಹ್ಯಾಪಿ ಎಂದು ಹೇಳಬೇಕು. ನನಗೆ ನಿನ್ನ ಜೊತೆ ಮಾತನಾಡೋದು ತುಂಬ ಇಷ್ಟ. ಇದನ್ನು ಇಂಗ್ಲೀಷ್ನಲ್ಲಿ ಐ ಲವ್ ಟಾಕಿಂಗ್ ಟು ಯು. ಐ ಲವ್ ಟಾಕಿಂಗ್ ಟು ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ತಿನ್ನುವ ಶೈಲಿ ತುಂಬ ಚೆನ್ನಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯುವರ್ ಈಟಿಂಗ್ ಸ್ಟೈಲ್ ಈಸ್ ವೆರಿ ಗುಡ್. ಯುವರ್ ಈಟಿಂಗ್ ಸ್ಟೈಲ್ ಈಸ್ ವೆರಿ ಗುಡ್ ಎಂದು ಹೇಳಬೇಕು. ನೀನು ತುಂಬ ಸಿಹಿಯಾಗಿ ಮಾತಾಡುತ್ತೀಯ. ಇದನ್ನು ಇಂಗ್ಲೀಷ್ನಲ್ಲಿ ಯು ಸ್ಪೀಕ್ ವೆರಿ ಸ್ವೀಟ್ಲಿ. ಯು ಸ್ಪೀಕ್ ವೆರಿ ಸ್ವೀಟ್ಲಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ಆಲ್ ಈಟ್ ಟುಗೆದರ್. ಲೆಟ್ಸ್ ಆಲ್ ಈಟ್ ಟುಗೆದರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಈ ವಾರಾಂತ್ಯದಲ್ಲಿ ಹೊರಗೆ ಹೋಗೋಣ. ಈ ವಾರಾಂತ್ಯದಲ್ಲಿ ಹೊರಗೆ ಹೋಗೋಣ. ಲೆಟ್ಸ್ ಗೋ ಔಟಿಂಗ್ ದಿಸ್ ವೀಕೆಂಡ್. ಲೆಟ್ಸ್ ಗೋ ಔಟಿಂಗ್ ದಿಸ್ ವೀಕೆಂಡ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅಪ್ಪ
ನನಗೊಂದು ಹೊಸ ಮೊಬೈಲ್ ಬೇಕು. ಅಪ್ಪ ನನಗೊಂದು ಹೊಸ ಮೊಬೈಲ್ ಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಡ್ಯಾಡ್ ಐ ವಾಂಟ್ ಅ ನ್ಯೂ ಫೋನ್. ಡ್ಯಾಡ್ ಐ ವಾಂಟ್ ಅ ನ್ಯೂ ಫೋನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅಮ್ಮ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಮಾಮ್ ಐ ಲವ್ ಯು ಎಂದು ಹೇಳಬೇಕು. ಮಾಮ್ ಐ ಲವ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಬಗ್ಗೆ ನಾನು ಹೆಮ್ಮೆ ಪಡುವೆ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು. ನಾನು ಇದನ್ನು ಮಾಡುತ್ತೇನೆ. ಐ ಮೇಕ್ ದಿಸ್. ಐ ಮೇಕ್ ದಿಸ್. ನಿನಗೆ ಏನಾದರೂ ಬೇಕಾದರೆ ನನಗೆ ಹೇಳು. ಟೆಲ್ ಮಿ ಇಫ್ ಯು ನೀಡ್ ಎನಿಥಿಂಗ್. ಟೆಲ್ ಮಿ ಇಫ್ ಯು ನೀಡ್ ಎನಿಥಿಂಗ್. ನಿಮ್ಮ ಸಹೋದರನಾಗಲು ನಾನು ಧನ್ಯ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಲು ಐ ಆಮ್ ಬ್ಲೆಸ್ಡ್ ಟು ಬಿ ಯುವರ್ ಸಿಬ್ಲಿಂಗ್. ಐ ಆಮ್ ಬ್ಲೆಸ್ಡ್ ಟು ಬಿ ಯುವರ್ ಸಿಬ್ಲಿಂಗ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅಪ್ಪ ನೀನು ಜಾಸ್ತಿ ಕೆಲಸ ಮಾಡಬೇಡ. ಅಪ್ಪ ನೀನು ಜಾಸ್ತಿ ಕೆಲಸ ಮಾಡಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ಡ್ಯಾಡ್ ಡೋಂಟ್ ವರ್ಕ್ ಟು ಮಚ್. ಡ್ಯಾಡ್ ಡೋಂಟ್ ವರ್ಕ್ ಟು ಮಚ್ ಎಂದು ಹೇಳಬೇಕು. ಅಮ್ಮ ನಿನ್ನ ಬಿಸಿ ಊಟ ನೆನಪಾಗುತ್ತಿದೆ. ಅಮ್ಮ ನಿನ್ನ ಬಿಸಿ ಊಟ ನೆನಪಾಗುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಮಾಮ್ ಐ ಮಿಸ್ ಯುವರ್ ಹಾಟ್ ಮೀಲ್ಸ್. ಮಾಮ್ ಐ ಮಿಸ್ ಯುವರ್ ಹಾಟ್ ಮೀಲ್ಸ್ ಎಂದು ಹೇಳಬೇಕು. ಎಲ್ಲರೂ ಸುಖವಾಗಿರಲಿ ಅಥವಾ ಎಲ್ಲರೂ ಸಂತೋಷವಾಗಿರಲಿ. ಇದನ್ನು ಇಂಗ್ಲೀಷ್ನಲ್ಲಿ ಮೇ ಎವ್ರಿ ಒನ್ ಬಿ ಹ್ಯಾಪಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ ಈಸ್ ಫೈನ್. ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ ಈಸ್ ಫೈನ್ ಎಂದು ಹೇಳಬೇಕು. ಇವಾಗ ಸ್ಕೂಲು ಮತ್ತು ಕಾಲೇಜ್ ಲೈಫ್ಗೆ ಸಂಬಂಧಿಸಿದ ಸೆಂಟೆನ್ಸ್ಗಳನ್ನು ನೋಡೋಣ. ನಾನು ಇಂದು ತಡವಾಗಿ ಎದ್ದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ವೋಕ್ ಅಪ್ ಲೇಟ್ ಟುಡೇ. ಐ ವೋಕ್ ಅಪ್ ಲೇಟ್ ಟುಡೇ ಎಂದು ಹೇಳಬೇಕು. ನಾನು ಇಂದು ಶಾಲೆಗೆ ಹೋಗುತ್ತಿಲ್ಲ. ನಾನು ಇಂದು ಶಾಲೆಗೆ ಹೋಗುತ್ತಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಟುಡೇ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಟುಡೇ ಎಂದು ಹೇಳಬೇಕು. ಸಮವಸ್ತ್ರ ಒಗೆದಿಲ್ಲ. ದ ಯೂನಿಫಾರ್ಮ್ ಈಸ್ ನಾಟ್ ವಾಶ್ಡ್. ದ ಯೂನಿಫಾರ್ಮ್ ಈಸ್ ನಾಟ್ ವಾಶ್ಡ್ ಎಂದು ಹೇಳಬೇಕು. ನನ್ನ ಬ್ಯಾಗ್ ಸಿದ್ಧವಾಗಿಲ್ಲ. ಮೈ ಬ್ಯಾಗ್ ಈಸ್ ನಾಟ್ ರೆಡಿ. ಮೈ ಬ್ಯಾಗ್ ಈಸ್ ನಾಟ್ ರೆಡಿ ಎಂದು ಹೇಳಬೇಕು. ನಾನು ಪೆನ್ನು ತರಲು ಮರೆತಿದ್ದೇನೆ. ಐ ಫಾರ್ಗಾಟ್ ಟು ಬ್ರಿಂಗ್ ದ ಪೆನ್. ಐ ಫಾರ್ಗಾಟ್ ಟು ಬ್ರಿಂಗ್ ದ ಪೆನ್. ನಾನು ಶಾಲೆಗೆ ತಡವಾಗುತ್ತಿದ್ದೇನೆ. ಐ ಆಮ್ ಗೆಟ್ಟಿಂಗ್ ಲೇಟ್ ಟು ಸ್ಕೂಲ್. ಐ ಆಮ್ ಗೆಟ್ಟಿಂಗ್ ಲೇಟ್ ಟು ಸ್ಕೂಲ್. ಬಸ್ ಈಗಾಗಲೇ ಹೊರಟಿದೆ ಅಥವಾ ಹೋಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ದ ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್. ದ ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಇಂದು ಪರೀಕ್ಷೆ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ದೇರ್ ಈಸ್ ಎ ಟೆಸ್ಟ್ ಟುಡೇ. ದೇರ್ ಈಸ್ ಎ ಟೆಸ್ಟ್ ಟುಡೇ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಪಾಠವನ್ನು ಅಧ್ಯಯನ ಮಾಡಿಲ್ಲ. ಐ ಡಿಡಂಟ್ ಸ್ಟಡಿ ದ ಲೆಸನ್. ಐ ಡಿಡಂಟ್ ಸ್ಟಡಿ ದ ಲೆಸನ್ ಎಂದು ಹೇಳಬೇಕು. ಶಿಕ್ಷಕರು ಮತ್ತೆ ಪುನರಾವರ್ತಿಸುತ್ತಾರೆ. ಶಿಕ್ಷಕರು ಮತ್ತೆ ಪುನರಾವರ್ತಿಸುತ್ತಾರೆ ಅಂದರೆ ರಿಪೀಟ್ ಮಾಡುತ್ತಾರೆ ಅಂದಾಗೆ ದ ಟೀಚರ್ ರಿಪೀಟ್ಸ್ ಅಗೇನ್. ದ ಟೀಚರ್ ರಿಪೀಟ್ಸ್ ಅಗೇನ್. ನಾನು ಮನೆ ಕೆಲಸ ಮಾಡಲಿಲ್ಲ. ಇಲ್ಲಿ ಮನೆ ಕೆಲಸ ಅಂದರೆ ಹೋಮ್ವರ್ಕ್. ಐ ಡಿಡಂಟ್ ಡೂ ದ ಹೋಮ್ವರ್ಕ್. ಐ ಡಿಡಂಟ್ ಡೂ ದ ಹೋಮ್ವರ್ಕ್. ನನ್ನ ಪ್ರಾಜೆಕ್ಟ್ ಸಿದ್ಧವಾಗಿಲ್ಲ. ಮೈ ಪ್ರಾಜೆಕ್ಟ್ ಈಸ್ ನಾಟ್ ರೆಡಿ. ಮೈ ಪ್ರಾಜೆಕ್ಟ್ ಈಸ್ ನಾಟ್ ರೆಡಿ ಎಂದು ಹೇಳಬೇಕು. ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವಿದೆ. ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವಿದೆ. ಇದನ್ನು ಇಂಗ್ಲೀಷ್ನಲ್ಲಿ ದೇರ್ ಈಸ್ ಎ ಕಲ್ಚರಲ್ ಪ್ರೋಗ್ರಾಮ್ ಟುಡೇ. ದೇರ್ ಈಸ್ ಎ ಕಲ್ಚರಲ್ ಪ್ರೋಗ್ರಾಮ್ ಟುಡೇ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಸ್ನೇಹಿತರೊಂದಿಗೆ ಊಟ ಹಂಚಿಕೊಂಡೆ. ಐ ಶೇರ್ಡ್ ಲಂಚ್ ವಿತ್ ಅ ಫ್ರೆಂಡ್. ಐ ಶೇರ್ಡ್ ಲಂಚ್ ವಿತ್ ಅ ಫ್ರೆಂಡ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅವನು ನನ್ನ ಆತ್ಮೀಯ ಸ್ನೇಹಿತ. ಇದನ್ನು ಇಂಗ್ಲೀಷ್ನಲ್ಲಿ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಎಂದು ಹೇಳಬಹುದು ಅಥವಾ ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಕೂಡ ಹೇಳಬಹುದು. ನೆಕ್ಸ್ಟ್ ಸೆಂಟೆನ್ಸ್, ಶಿಕ್ಷಕರು ನನ್ನನ್ನು ಶ್ಲಾಘಿಸಿದರು. ದ ಟೀಚರ್ ಅಪ್ರಿಷಿಯೇಟೆಡ್ ಮೀ. ದ ಟೀಚರ್ ಅಪ್ರಿಷಿಯೇಟೆಡ್ ಮೀ ಎಂದು ಹೇಳಬೇಕು. ಶಿಕ್ಷಕರು ನನ್ನನ್ನು ಹೊರಗೆ ಕಳಿಸಿದ್ದರು. ದ ಟೀಚರ್ ಸೆಂಟ್ ಮೀ ಔಟ್. ದ ಟೀಚರ್ ಸೆಂಟ್ ಮೀ ಔಟ್ ಎಂದು ಹೇಳಬೇಕು. ನನಗೆ ಕಡಿಮೆ ಅಂಕಗಳು ಬಂದವು.
ಐ ಗಾಟ್ ಲೋ ಮಾರ್ಕ್ಸ್. ಐ ಗಾಟ್ ಲೋ ಮಾರ್ಕ್ಸ್. ನಾನು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದೆ. ಐ ಆನ್ಸರ್ಡ್ ದ ಕ್ವಶನ್ ಕರೆಕ್ಟ್ಲಿ. ಐ ಆನ್ಸರ್ಡ್ ದ ಕ್ವಶನ್ ಕರೆಕ್ಟ್ಲಿ ಎಂದು ಹೇಳಬೇಕು. ನನಗೆ ಕಾಲೇಜ್ ದಿನಗಳು ತುಂಬ ನೆನಪಾಗುತ್ತಿವೆ. ಐ ಮಿಸ್ ದ ಕಾಲೇಜ್ ಡೇಸ್. ಐ ಮಿಸ್ ದ ಕಾಲೇಜ್ ಡೇಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಡೆಯುವ ವಾಕ್ಯಗಳು ಇವಾಗಿವೆ. ಫ್ರೆಂಡ್ಸ್ ಕನ್ವರ್ಜೇಷನ್ಸ್. ಹೇ ಗೆಳೆಯ, ನೀನು ಎಲ್ಲಿದೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಹೇ ಡುಡ್, ವೇರ್ ವರ್ ಯು. ಹೇ ಡುಡ್, ವೇರ್ ವರ್ ಯು ಎಂದು ಹೇಳಬೇಕು. ನಾನು ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ. ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಯು. ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಯು. ನಿನ್ನ ವ್ಯಕ್ತಿತ್ವ ಬದಲಾಗಿದೆ ಸಹೋದರ, ಅಥವಾ ನಿಮ್ಮ ವ್ಯಕ್ತಿತ್ವ ಬದಲಾಗಿದೆ ಸಹೋದರ. ಇದನ್ನು ಇಂಗ್ಲೀಷ್ನಲ್ಲಿ ಯುವರ್ ಪರ್ಸನಾಲಿಟಿ ಹ್ಯಾಸ್ ಚೇಂಜ್ಡ್ ಬ್ರೋ. ಯುವರ್ ಪರ್ಸನಾಲಿಟಿ ಹ್ಯಾಸ್ ಚೇಂಜ್ಡ್ ಬ್ರೋ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ಈ ಬಾರಿ ಸರ್ಪ್ರೈಸ್ ಇಲ್ವಾ, ಅಥವಾ ಈ ಬಾರಿ ಸರ್ಪ್ರೈಸ್ ಇಲ್ಲ. ನೋ ಸರ್ಪ್ರೈಸ್ ದಿಸ್ ಟೈಮ್. ನೋ ಸರ್ಪ್ರೈಸ್ ದಿಸ್ ಟೈಮ್ ಎಂದು ಹೇಳಬೇಕು. ಭಾರಿ ಖುಷಿಯಾಗಿದೆ ನಿನ್ನ ನೋಡಿದ ಮೇಲೆ, ಅಥವಾ ತುಂಬ ಸಂತೋಷವಾಯಿತು ನಿಮ್ಮ ನೋಡಿದ ಮೇಲೆ ಎಂದು ಕೂಡ ಹೇಳಬಹುದು. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ಮತ್ತೊಮ್ಮೆ ಪ್ರವಾಸಕ್ಕೆ ಹೋಗೋಣ. ಲೆಟ್ಸ್ ಗೋ ಆನ್ ಅ ಟ್ರಿಪ್ ಅಗೇನ್. ಲೆಟ್ಸ್ ಗೋ ಆನ್ ಅ ಟ್ರಿಪ್ ಅಗೇನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ಫುಲ್ ಮಜಾ ಮಾಡೋಣ ಇವತ್ತು. ಲೆಟ್ಸ್ ಹ್ಯಾವ್ ಫುಲ್ ಫನ್ ಟುಡೇ. ಲೆಟ್ಸ್ ಹ್ಯಾವ್ ಫುಲ್ ಫನ್ ಟುಡೇ ಎಂದು ಇಂಗ್ಲೀಷ್ನಲ್ಲೂ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನೀವು ನನ್ನನ್ನು ನಗುವಂತೆ ಮಾಡುತ್ತೀರಿ. ಯು ಮೇಕ್ಸ್ ಮೀ ಸ್ಮೈಲ್. ಯು ಮೇಕ್ಸ್ ಮೀ ಸ್ಮೈಲ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನೀನು ಇಲ್ಲದಿರುವಾಗ ನನಗೆ ನಿನ್ನ ನೆನಪಾಗುತ್ತೆ. ಐ ಮಿಸ್ ಯು ವೆನ್ ಯು ಆರ್ ನಾಟ್ ಅರೌಂಡ್. ಐ ಮಿಸ್ ಯು ವೆನ್ ಯು ಆರ್ ನಾಟ್ ಅರೌಂಡ್. ನೆಕ್ಸ್ಟ್ ಸೆಂಟೆನ್ಸ್. ಜೋಕ್ಸ್ ಕೇಳಿ ನನಗೆ ನಗು ನಿಲ್ಲುತ್ತಿಲ್ಲ. ಐ ಕಾಂಟ್ ಸ್ಟಾಪ್ ಲಾಫಿಂಗ್ ಎಟ್ ಯುವರ್ ಜೋಕ್ಸ್. ಐ ಕಾಂಟ್ ಸ್ಟಾಪ್ ಲಾಫಿಂಗ್ ಎಟ್ ಯುವರ್ ಜೋಕ್ಸ್. ನೆಕ್ಸ್ಟ್ ಸೆಂಟೆನ್ಸ್. ನೀನು ಬರಲಿಲ್ಲ ಅಂದರೆ ಪಾರ್ಟಿ ಡಲ್ ಆಗುತ್ತೆ. ವಿತೌಟ್ ಯು ದ ಪಾರ್ಟಿ ಈಸ್ ಡಲ್. ವಿತೌಟ್ ಯು ದ ಪಾರ್ಟಿ ಈಸ್ ಡಲ್. ನೆಕ್ಸ್ಟ್ ಸೆಂಟೆನ್ಸ್. ಯಾವಾಗ ಕಾಲ್ ಮಾಡ್ತೀಯಾ, ಅಥವಾ ಯಾವಾಗ ಕರೆ ಮಾಡ್ತೀಯಾ. ಇದನ್ನು ಇಂಗ್ಲೀಷ್ನಲ್ಲಿ ವೆನ್ ವಿಲ್ ಯು ಕಾಲ್ ಮೀ. ವೆನ್ ವಿಲ್ ಯು ಕಾಲ್ ಮೀ ಎಂದು ಅನ್ನಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನಿನ್ನ ಕ್ರಶ್ ಬಗ್ಗೆ ಹೇಳು. ಟೆಲ್ ಮೀ ಅಬೌಟ್ ಯುವರ್ ಕ್ರಶ್. ಟೆಲ್ ಮೀ ಅಬೌಟ್ ಯುವರ್ ಕ್ರಶ್. ನೆಕ್ಸ್ಟ್ ಸೆಂಟೆನ್ಸ್. ಯಾರು ಅವಳು? ನಿನ್ನ ಗರ್ಲ್ಫ್ರೆಂಡ, ಅಂದರೆ ಗೆಳತಿನ ಅಂದ ಹಾಗೆ. ಇದನ್ನು ಇಂಗ್ಲೀಷ್ನಲ್ಲಿ ಹೂ ಈಸ್ ಶಿ. ಈಸ್ ಶಿ ಯುವರ್ ಗರ್ಲ್ಫ್ರೆಂಡ್? ಹೂ ಈಸ್ ಶಿ? ಈಸ್ ಶಿ ಯುವರ್ ಗರ್ಲ್ಫ್ರೆಂಡ್? ನೆಕ್ಸ್ಟ್ ಸೆಂಟೆನ್ಸ್. ಲವ್ ಮ್ಯಾಟ್ರ್ ಅಂದರೆ ನೀನೇ ಎಕ್ಸ್ಪರ್ಟ್. ಲವ್ ಮ್ಯಾಟ್ರ್ ಅಂದರೆ ನೀನೇ ಎಕ್ಸ್ಪರ್ಟ್. ವೆನ್ ಇಟ್ಸ್ ಅಬೌಟ್ ಲವ್ ಯು ಆರ್ ದ ಎಕ್ಸ್ಪರ್ಟ್. ವೆನ್ ಇಟ್ಸ್ ಅಬೌಟ್ ಲವ್ ಯು ಆರ್ ದ ಎಕ್ಸ್ಪರ್ಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನಾನು ನನ್ನ ಎಲ್ಲ ಸೀಕ್ರೆಟ್ಸ್ ನಿನ್ನ ಹತ್ರ ಮಾತ್ರ ಹೇಳ್ತೀನಿ. ನಾನು ನನ್ನ ಎಲ್ಲ ಸೀಕ್ರೆಟ್ಸ್ಗಳನ್ನು ನಿನ್ನ ಹತ್ರ ಮಾತ್ರ ಹೇಳ್ತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಐ ಶೇರ್ ಆಲ್ ಮೈ ಸೀಕ್ರೆಟ್ಸ್ ಓನ್ಲಿ ವಿತ್ ಯು. ಐ ಶೇರ್ ಆಲ್ ಮೈ ಸೀಕ್ರೆಟ್ಸ್ ಓನ್ಲಿ ವಿತ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನೀವು ನನ್ನ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ. ಯು ಆರ್ ಎ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಯು ಆರ್ ಎ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್ ಎಂದು ಹೇಳಬೇಕು. ಒಟ್ಟಿಗೆ ಮೂವಿ ಹೋಗೋಣ. ಲೆಟ್ಸ್ ಗೋ ಫಾರ್ ಅ ಮೂವಿ ಟುಗೆದರ್. ಲೆಟ್ಸ್ ಗೋ ಫಾರ್ ಅ ಮೂವಿ ಟುಗೆದರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನಾನು ನಿನ್ನ ಮೇಲೆ ಸಂಪೂರ್ಣ ಅವಲಂಬಿತನಾಗಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಟೋಟಲಿ ಡಿಪೆಂಡ್ ಆನ್ ಯು. ಐ ಟೋಟಲಿ ಡಿಪೆಂಡ್ ಆನ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್. ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಐ ವಿಲ್ ನೆವರ್ ಲೀವ್ ಯು ಅಲೋನ್. ಐ ವಿಲ್ ನೆವರ್ ಲೀವ್ ಯು ಅಲೋನ್ ಎಂದು ಹೇಳಬೇಕು.
ಶಾಪಿಂಗ್ ಕನ್ವರ್ಸೇಷನ್ ಆಗಿದೆ ಇದು. ಈ ಉಡುಪಿನ ಬೆಲೆ ಎಷ್ಟು? ಹೌ ಮಚ್ ಈಸ್ ದಿಸ್ ಡ್ರೆಸ್? ಹೌ ಮಚ್ ಈಸ್ ದಿಸ್ ಡ್ರೆಸ್? ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಆ ಬಣ್ಣ ಇಷ್ಟವಿಲ್ಲ, ಬೇರೆ ತೋರಿಸು. ಐ ಡೋಂಟ್ ಲೈಕ್ ದ ಕಲರ್. ಐ ಡೋಂಟ್ ಲೈಕ್ ದ ಕಲರ್. ಶೋ ಮಿ ಅನದರ್ ಒನ್. ಶೋ ಮಿ ಅನದರ್ ಒನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಸೈಜ್ ಇದೆಯಾ ಇದರಲ್ಲಿ? ನನ್ನ ಸೈಜ್ ಇದೆಯಾ ಇದರಲ್ಲಿ? ಈಸ್ ಮೈ ಸೈಜ್ ಅವೈಲೇಬಲ್ ಇನ್ ದಿಸ್? ಈಸ್ ಮೈ ಸೈಜ್ ಅವೈಲೇಬಲ್ ಇನ್ ದಿಸ್ ಎಂದು ಅನ್ನಬೇಕು. ದಯವಿಟ್ಟು ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಪ್ಲೀಸ್ ಗಿವ್ ಮಿ ಸಮ್ ಡಿಸ್ಕೌಂಟ್. ಪ್ಲೀಸ್ ಗಿವ್ ಮಿ ಸಮ್ ಡಿಸ್ಕೌಂಟ್. ನೆಕ್ಸ್ಟ್ ಸೆಂಟೆನ್ಸ್, ಇತ್ತೀಚೆಗೆ ಬೆಲೆಗಳು ತುಂಬ ಜಾಸ್ತಿಯಾಗಿದೆ. ಇತ್ತೀಚೆಗೆ ಬೆಲೆಗಳು ತುಂಬ ಜಾಸ್ತಿಯಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ರೀಸೆಂಟ್ಲಿ ದ ರೇಟ್ಸ್ ಹ್ಯಾವ್ ಬಿಕಮ್ ಟೂ ಹೈ. ರೀಸೆಂಟ್ಲಿ ದ ರೇಟ್ಸ್ ಹ್ಯಾವ್ ಬಿಕಮ್ ಟೂ ಹೈ ಎಂದು ಹೇಳಬೇಕು ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಕ್ಯಾಶ್ ಕೊಡ್ತೀನಿ, ಕಾರ್ಡ್ ಇಲ್ಲ. ನಾವು ಬಿಲ್ ಪೇಮೆಂಟ್ ಮಾಡುವಾಗ ಹೇಳ್ತೀವಲ್ವ, ಐ ವಿಲ್ ಪೇ ಬೈ ಕ್ಯಾಶ್ ನಾಟ್ ಕಾರ್ಡ್. ಐ ವಿಲ್ ಪೇ ಬೈ ಕ್ಯಾಶ್ ನೋ ಕಾರ್ಡ್ ಎಂದು ಹೇಳಬೇಕು. ನಿಮ್ಮಲ್ಲಿ UPI ಪಾವತಿ ವ್ಯವಸ್ಥೆ ಇದೆಯೇ? ನಿಮ್ಮಲ್ಲಿ UPI ಪಾವತಿ ವ್ಯವಸ್ಥೆ ಇದೆಯೇ? ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ಹ್ಯಾವ್ UPI ಪೇಮೆಂಟ್ ಸಿಸ್ಟಮ್? ಡೂ ಯು ಹ್ಯಾವ್ UPI ಪೇಮೆಂಟ್ ಸಿಸ್ಟಮ್? ನೆಕ್ಸ್ಟ್ ಸೆಂಟೆನ್ಸ್, ಇದು ತುಂಬ ದುಬಾರಿಯಾಗಿದೆ. ಇದು ತುಂಬ ದುಬಾರಿಯಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ದಿಸ್ ಈಸ್ ಟೂ ಕಾಸ್ಟ್ಲಿ. ದಿಸ್ ಈಸ್ ಟೂ ಕಾಸ್ಟ್ಲಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಈ ಡ್ರೆಸ್ ಟ್ರೈ ಮಾಡಬಹುದಾ? ಈ ಡ್ರೆಸ್ ಟ್ರೈ ಮಾಡಬಹುದಾ? ಇದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಐ ಟ್ರೈ ದಿಸ್ ಡ್ರೆಸ್? ಕ್ಯಾನ್ ಐ ಟ್ರೈ ದಿಸ್ ಡ್ರೆಸ್? ನೆಕ್ಸ್ಟ್ ಸೆಂಟೆನ್ಸ್, ಚೇಂಜಿಂಗ್ ರೂಮ್ ಎಲ್ಲಿದೆ? ಚೇಂಜಿಂಗ್ ರೂಮ್ ಎಲ್ಲಿದೆ? ವೇರ್ ಇಸ್ ದ ಚೇಂಜಿಂಗ್ ರೂಮ್? ವೇರ್ ಇಸ್ ದ ಚೇಂಜಿಂಗ್ ರೂಮ್? ನೆಕ್ಸ್ಟ್ ಸೆಂಟೆನ್ಸ್, ಪ್ಯಾಕಿಂಗ್ ಚೆನ್ನಾಗಿ ಮಾಡಿ. ಪ್ಯಾಕ್ ಇಟ್ ನೈಸ್ಲಿ ಪ್ಲೀಸ್. ಪ್ಯಾಕ್ ಇಟ್ ನೈಸ್ಲಿ ಪ್ಲೀಸ್. ನೆಕ್ಸ್ಟ್ ಸೆಂಟೆನ್ಸ್, ಬಿಲ್ ಕೊಡ್ತೀರಾ? ಬಿಲ್ ಕೊಡ್ತೀರಾ? ಕ್ಯಾನ್ ಐ ಗೆಟ್ ದ ಬಿಲ್? ಕ್ಯಾನ್ ಐ ಗೆಟ್ ದ ಬಿಲ್? ಹೀಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ನಾನು ಇದನ್ನು ಆನ್ಲೈನ್ನಲ್ಲಿ ನೋಡಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಸಾವ್ ದಿಸ್ ಆನ್ಲೈನ್. ಐ ಸಾವ್ ದಿಸ್ ಆನ್ಲೈನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಇನ್ನೂ ಸ್ವಲ್ಪ ಹೆಚ್ಚು ಶಾಪಿಂಗ್ ಮಾಡೋಣ. ಲೆಟ್ಸ್ ಶಾಪ್ ಅ ಬಿಟ್ ಮೋರ್. ಲೆಟ್ಸ್ ಶಾಪ್ ಅ ಬಿಟ್ ಮೋರ್ ಎಂದು ಹೇಳಬೇಕು. ನೀವು ಕಾರ್ಡ್ಗಳನ್ನು ಸ್ವೀಕರಿಸ್ತೀರಾ? ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ಅಕ್ಸೆಪ್ಟ್ ಕಾರ್ಡ್ಸ್? ಡೂ ಯು ಅಕ್ಸೆಪ್ಟ್ ಕಾರ್ಡ್ಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಬೇರೆ ಶಾಪ್ ನೋಡೋಣ ಬಾ. ಲೆಟ್ಸ್ ಚೆಕ್ಔಟ್ ಅದರ್ ಶಾಪ್. ಲೆಟ್ಸ್ ಚೆಕ್ಔಟ್ ಅದರ್ ಶಾಪ್ಸ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ಈ ಸ್ಟೋರ್ಗೆ ಮತ್ತೆ ಬರೋಣ. ಲೆಟ್ಸ್ ಕಮ್ ಟು ದಿ ಸ್ಟೋರ್ ಅಗೇನ್. ಲೆಟ್ಸ್ ಕಮ್ ಟು ದಿ ಸ್ಟೋರ್ ಅಗೇನ್. ನಾನು ಶಾಪಿಂಗನ್ನು ನಿಜವಾಗಿಯೂ ಆನಂದಿಸುತ್ತೇನೆ. ಐ ರಿಯಲಿ ಎಂಜಾಯ್ ಶಾಪಿಂಗ್. ಐ ರಿಯಲಿ ಎಂಜಾಯ್ ಶಾಪಿಂಗ್ ಎಂದು ಹೇಳಬೇಕು. ಇನ್ನೂ ಶಾಪಿಂಗ್ ಮಾಡೋಕ್ಕೆ ಎನರ್ಜಿ ಇದೆ. ಸ್ಟಿಲ್ ಗಾಟ್ ಎನರ್ಜಿ ಟು ಶಾಪ್ ಮೋರ್. ಸ್ಟಿಲ್ ಗಾಟ್ ಎನರ್ಜಿ ಟು ಶಾಪ್ ಮೋರ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ಟ್ರಾವೆಲ್ಗೆ ಸಂಬಂಧಿಸಿದ ವಾಕ್ಯಗಳು. ನಾನು ನಾಳೆ ಪ್ರವಾಸ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಆನ್ ಅ ಟ್ರಿಪ್ ಟುಮಾರೋ. ಐ ಆಮ್ ಗೋಯಿಂಗ್ ಆನ್ ಎ ಟ್ರಿಪ್ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್, ನಿನಗೆ ಯಾಕಪ್ಪ ಟ್ರಾವೆಲ್ ಇಷ್ಟ ಇಲ್ಲ? ವೈ ಡೋಂಟ್ ಯು ಲೈಕ್ ಟ್ರಾವೆಲಿಂಗ್ ಬ್ರೋ? ವೈ ಡೋಂಟ್ ಯು ಲೈಕ್ ಟ್ರಾವೆಲಿಂಗ್ ಬ್ರೋ? ನೆಕ್ಸ್ಟ್ ಸೆಂಟೆನ್ಸ್, ಲಗೇಜ್ ತಯಾರಾಗಿದೆಯಾ? ಈಸ್ ಯುವರ್ ಲಗೇಜ್ ರೆಡಿ? ಈಸ್ ಯುವರ್ ಲಗೇಜ್ ಈಸ್ ರೆಡಿ ಎಂದು ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾವು ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಆಲ್ ಥಿಂಗ್ಸ್ ಶುಡ್ ವಿ ಕ್ಯಾರಿ? ವಾಟ್ ಆಲ್ ಥಿಂಗ್ಸ್ ಶುಡ್ ವಿ ಕ್ಯಾರಿ ಎಂದು ಹೇಳಬೇಕು. ಬರ್ತಿಲ್ಲ. ದ ಬಸ್ ಹ್ಯಾಸಂಟ್ ಅರೈವ್ಡ್ ಎಟ್. ದ ಬಸ್ ಹ್ಯಾಸಂಟ್ ಅರೈವ್ಡ್ ಎಟ್ ಎಂದು ಹೇಳಬೇಕು. ಸಾಮಾನು ತುಂಬ ಭಾರವಾಗಿದೆ. ದ ಬ್ಯಾಗೇಜ್ ಈಸ್ ಟೂ ಹೆವಿ. ದ ಬ್ಯಾಗೇಜ್ ಈಸ್ ಟೂ ಹೆವಿ ಎಂದು ಹೇಳಬೇಕು. ನನಗೆ ಕಿಟಕಿಯ ಪಕ್ಕದ ಸೀಟು ಬೇಕು. ಐ ವಾಂಟ್ ದ ವಿಂಡೋ ಸೀಟ್. ಐ ವಾಂಟ್ ದ ವಿಂಡೋ ಸೀಟ್ ಎಂದು ಹೇಳಬೇಕು.
ನನಗೆ ಈ ಟ್ರಿಪ್ ಅನ್ಫಾರ್ಗೆಟಬಲ್ ಆಗಿದೆ. ಈ ಟ್ರಿಪ್ ನನಗೆ ಅನ್ಫಾರ್ಗೆಟಬಲ್ ಆಗಿದೆ. ದಿಸ್ ಟ್ರಿಪ್ ಈಸ್ ಅನ್ಫಾರ್ಗೆಟಬಲ್ ಫಾರ್ ಮೀ. ದಿಸ್ ಟ್ರಿಪ್ ಈಸ್ ಅನ್ಫಾರ್ಗೆಟಬಲ್ ಫಾರ್ ಮೀ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಎಷ್ಟು ಕಿಲೋಮೀಟರ್ಸ್ ಇನ್ನೂ ಬಾಕಿ. ಎಷ್ಟು ಕಿಲೋಮೀಟರ್ಸ್ ಇನ್ನೂ ಬಾಕಿ ಇದೆ ಎಂದು ಕೇಳಲು ಹೌ ಮೆನಿ ಕಿಲೋಮೀಟರ್ಸ್ ಆರ್ ಲೆಫ್ಟ್. ಹೌ ಮೆನಿ ಕಿಲೋಮೀಟರ್ಸ್ ಆರ್ ಲೆಫ್ಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಹೋಟೆಲ್ ರೂಮ್ ಬುಕ್ಕಿಂಗ್ ಆಯಿತಾ. ಹೋಟೆಲ್ ರೂಮ್ ಬುಕ್ಕಿಂಗ್ ಆಯಿತಾ. ಈಸ್ ದ ಹೋಟೆಲ್ ರೂಮ್ ಬುಕ್ಡ್. ಈಸ್ ದ ಹೋಟೆಲ್ ರೂಮ್ ಬುಕ್ಡ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನೇಚರ್ ಪ್ಲೇಸಸ್ ತುಂಬ ಇಷ್ಟ. ಐ ಲೈಕ್ ನೇಚರ್ ಪ್ಲೇಸಸ್ ಮೋರ್. ಐ ಲೈಕ್ ನೇಚರ್ ಪ್ಲೇಸಸ್ ಮೋರ್ ಎಂದು ಹೇಳಬೇಕು. ಒಟ್ಟಿಗೆ ಸೆಲ್ಫಿ ತೆಗೆದುಕೊಳ್ಳೋಣ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ಟೇಕ್ ಅ ಸೆಲ್ಫಿ ಟುಗೆದರ್. ಲೆಟ್ಸ್ ಟೇಕ್ ಅ ಸೆಲ್ಫಿ ಟುಗೆದರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ವಿಮಾನದಲ್ಲಿ ಇದು ಮೊದಲ ಪ್ರಯಾಣ ಅಲ್ವಾ. ಇದನ್ನು ಇಂಗ್ಲೀಷ್ನಲ್ಲಿ ದಿಸ್ ಈಸ್ ಯುವರ್ ಫಸ್ಟ್ ಫ್ಲೈಟ್ ರೈಟ್. ದಿಸ್ ಈಸ್ ಯುವರ್ ಫಸ್ಟ್ ಫ್ಲೈಟ್ ರೈಟ್ ಎಂದು ಕೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿಮ್ಮ ಸಿಟಿ ತುಂಬ ಚೆನ್ನಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯುವರ್ ಸಿಟಿ ಈಸ್ ವೆರಿ ಬ್ಯೂಟಿಫುಲ್. ಯುವರ್ ಸಿಟಿ ಈಸ್ ವೆರಿ ಬ್ಯೂಟಿಫುಲ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಲೋಕಲ್ ಫುಡ್ ಟೇಸ್ಟ್ ಮಾಡೋಣ ಬಾ. ಲೆಟ್ಸ್ ಟ್ರೈ ದ ಲೋಕಲ್ ಫುಡ್. ಲೆಟ್ಸ್ ಟ್ರೈ ದ ಲೋಕಲ್ ಫುಡ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾಳೆ ಸನ್ರೈಸ್ ನೋಡೋಣ. ನಾಳೆ ಸನ್ರೈಸ್ ನೋಡೋಣ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ವಾಚ್ ದ ಸನ್ರೈಸ್ ಟುಮಾರೋ. ಲೆಟ್ಸ್ ವಾಚ್ ದ ಸನ್ರೈಸ್ ಟುಮಾರೋ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಈ ಸ್ಥಳವು ತುಂಬ ಶಾಂತವಾಗಿದೆ. ದಿಸ್ ಪ್ಲೇಸ್ ಈಸ್ ವೆರಿ ಪೀಸ್ಫುಲ್. ದಿಸ್ ಪ್ಲೇಸ್ ಈಸ್ ವೆರಿ ಪೀಸ್ಫುಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಟ್ರಿಪ್ ತುಂಬ ಎಂಜಾಯ್ ಮಾಡಿದೆ. ಐ ರಿಯಲಿ ಎಂಜಾಯ್ಡ್ ದ ಟ್ರಿಪ್. ಐ ರಿಯಲಿ ಎಂಜಾಯ್ಡ್ ದ ಟ್ರಿಪ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾವು ಮತ್ತೊಮ್ಮೆ ಮತ್ತೊಂದು ಪ್ರವಾಸವನ್ನು ಪ್ಲ್ಯಾನ್ ಮಾಡಬೇಕು. ನಾವು ಮತ್ತೊಮ್ಮೆ ಮತ್ತೊಂದು ಪ್ರವಾಸವನ್ನು ಪ್ಲ್ಯಾನ್ ಮಾಡಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ವಿ ಶುಡ್ ಪ್ಲ್ಯಾನ್ ಅನದರ್ ಟ್ರಿಪ್ ಅಗೇನ್. ವಿ ಶುಡ್ ಪ್ಲ್ಯಾನ್ ಅನದರ್ ಟ್ರಿಪ್ ಅಗೇನ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾವು ಅದ್ಭುತವಾದ ನೆನಪುಗಳನ್ನು ನಿರ್ಮಿಸಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಮೇಡ್ ಅಮೇಜಿಂಗ್ ಮೆಮೊರೀಸ್ ಎಂದು ಹೇಳಬೇಕು. ವಿ ಹ್ಯಾವ್ ಮೇಡ್ ಅಮೇಜಿಂಗ್ ಮೆಮೊರೀಸ್ ಎಂದು ಹೇಳಬೇಕು. ಲವ್ ಮತ್ತು ರಿಲೇಷನ್ಶಿಪ್ಗೆ ಸಂಬಂಧಿಸಿದ ವಾಕ್ಯಗಳು. ನಿನ್ನ ನಗುವು ನನಗೆ ತುಂಬ ಇಷ್ಟ ಅಥವಾ ಬಹಳ ಇಷ್ಟ. ಇದನ್ನು ಇಂಗ್ಲೀಷ್ನಲ್ಲಿ ಐ ರಿಯಲಿ ಲವ್ ಯುವರ್ ಸ್ಮೈಲ್. ಐ ರಿಯಲಿ ಲವ್ ಯುವರ್ ಸ್ಮೈಲ್ ಎಂದು ಹೇಳಬೇಕು. ನೀನು ನನ್ನ ಲೈಫ್ನಲ್ಲಿ ವಿಶೇಷ ವ್ಯಕ್ತಿಯಾದೆ. ಯು ಆರ್ ಅ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಯು ಆರ್ ಅ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್ ಎಂದು ಹೇಳಬೇಕು. ನಿನ್ನ ಜೊತೆ ಸಮಯ ಕಳೆಯುವುದು ನನಗೆ ಖುಷಿ. ನಿನ್ನ ಜೊತೆ ಸಮಯ ಕಳೆಯುವುದು ನನಗೆ ಖುಷಿ. ಸ್ಪೆಂಡಿಂಗ್ ಟೈಮ್ ವಿತ್ ಯು ಮೇಕ್ಸ್ ಮೀ ಹ್ಯಾಪಿ. ಸ್ಪೆಂಡಿಂಗ್ ಟೈಮ್ ವಿತ್ ಯು ಮೇಕ್ಸ್ ಮೀ ಹ್ಯಾಪಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಬಗ್ಗೆ ದಿನವಿಡೀ ಯೋಚಿಸುತ್ತಿದ್ದೇನೆ. ಐ ಕೀಪ್ ಥಿಂಕಿಂಗ್ ಅಬೌಟ್ ಯು ಆಲ್ ಡೇ. ಐ ಕೀಪ್ ಥಿಂಕಿಂಗ್ ಅಬೌಟ್ ಯು ಆಲ್ ಡೇ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್ ಎಂದು ಹೇಳಬೇಕು. ನಿನ್ನ ಕಾಳಜಿಯು ನನಗೆ ಸ್ಪೆಷಲ್ ಫೀಲಿಂಗ್ ಮಾಡಿಸುತ್ತದೆ. ಇದನ್ನು ಇಂಗ್ಲೀಷ್ನಲ್ಲಿ ಯುವರ್ ಕೇರ್ ಗಿವ್ಸ್ ಮೀ ಆ ಸ್ಪೆಷಲ್ ಫೀಲಿಂಗ್. ಯುವರ್ ಕೇರ್ ಗಿವ್ಸ್ ಮೀ ಆ ಸ್ಪೆಷಲ್ ಫೀಲಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನೊಂದಿಗೆ ಇದ್ದೇನೆ ಅನ್ನುವುದೇ ಖುಷಿ. ಇದನ್ನು ಇಂಗ್ಲೀಷ್ನಲ್ಲಿ ದ ಥಾಟ್ ಆಫ್ ಬೀಯಿಂಗ್ ವಿತ್ ಯು ಮೇಕ್ಸ್ ಮೀ ಹ್ಯಾಪಿ. ದ ಥಾಟ್ ಆಫ್ ಬೀಯಿಂಗ್ ವಿತ್ ಯು ಮೇಕ್ಸ್ ಮೀ ಹ್ಯಾಪಿ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನಿನ್ನ ಸಂದೇಶ ನೋಡಿದರೆ ನಗು ಬರುತ್ತೆ. ಯುವರ್ ಮೆಸೇಜ್ ಮೇಕ್ಸ್ ಮೀ ಸ್ಮೈಲ್. ಯುವರ್ ಮೆಸೇಜ್ ಮೇಕ್ಸ್ ಮೀ ಸ್ಮೈಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಬೆಂಬಲದಿಂದ ನಾನು ಬಲಿಷ್ಠನಾಗಿದ್ದೇನೆ. ಯುವರ್ ಸಪೋರ್ಟ್ ಮೇಕ್ಸ್ ಮೀ ಸ್ಟ್ರಾಂಗರ್. ಯುವರ್ ಸಪೋರ್ಟ್ ಮೇಕ್ಸ್ ಮೀ ಸ್ಟ್ರಾಂಗರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಕೈ ಹಿಡಿದರೆ ನನ್ನ ಪ್ರೀತಿ ಕಾಣುತ್ತದೆ.
ಇದನ್ನು ಇಂಗ್ಲೀಷ್ನಲ್ಲಿ ಹೋಲ್ಡಿಂಗ್ ಯುವರ್ ಹ್ಯಾಂಡ್ ಶೋಸ್ ಮೈ ಲವ್. ಹೋಲ್ಡಿಂಗ್ ಯುವರ್ ಹ್ಯಾಂಡ್ ಶೋಸ್ ಮೈ ಲವ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೀನು ನನ್ನ ಕನಸುಗಳಲ್ಲಿ ಬರುವೆ. ಇದನ್ನು ಇಂಗ್ಲೀಷ್ನಲ್ಲಿ ಯು ಅಪಿಯರ್ ಇನ್ ಮೈ ಡ್ರೀಮ್ಸ್. ಯು ಅಪಿಯರ್ ಇನ್ ಮೈ ಡ್ರೀಮ್ಸ್ ಎಂದು ಹೇಳಬೇಕು. ನಾನು ಯಾವತ್ತೂ ನಿನ್ನ ಹರ್ಟ್ ಮಾಡಲ್ಲ. ಐ ವಿಲ್ ನೆವರ್ ಹರ್ಟ್ ಯು. ಐ ವಿಲ್ ನೆವರ್ ಹರ್ಟ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಜೊತೆ ನನ್ನ ಭವಿಷ್ಯದ ಬಗ್ಗೆ ಯೋಚಿಸಿದರೆ ರೋಮಾಂಚನ ಆಗುತ್ತದೆ. ಥಿಂಕಿಂಗ್ ಅಬೌಟ್ ಅ ಫ್ಯೂಚರ್ ವಿತ್ ಯು ಎಕ್ಸೈಟ್ಸ್ ಮೀ. ಥಿಂಕಿಂಗ್ ಅಬೌಟ್ ಅ ಫ್ಯೂಚರ್ ವಿತ್ ಯು ಎಕ್ಸೈಟ್ಸ್ ಮೀ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೀನೇ ನನಗೆ ಎಲ್ಲವೂ. ಯು ಮೀನ್ ಎವ್ರಿಥಿಂಗ್ ಟು ಮೀ. ಯು ಮೀನ್ ಎವ್ರಿಥಿಂಗ್ ಟು ಮೀ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಪ್ರೀತಿಯ ಬಗ್ಗೆ ಹೇಳಲು ಪದಗಳೇ ಸಾಲದು. ಇದನ್ನು ಇಂಗ್ಲೀಷ್ನಲ್ಲಿ ವರ್ಡ್ಸ್ ಆರ್ ನಾಟ್ ಇನಫ್ ಟು ಎಕ್ಸ್ಪ್ರೆಸ್ ಮೈ ಲವ್. ವರ್ಡ್ಸ್ ಆರ್ ನಾಟ್ ಇನಫ್ ಟು ಎಕ್ಸ್ಪ್ರೆಸ್ ಮೈ ಲವ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಕೊರತೆ ನನಗೆ ತೀವ್ರವಾಗಿ ಕಾಡಿಸುತ್ತೆ. ಐ ಡೀಪ್ಲಿ ಫೀಲ್ ಯುವರ್ ಆಬ್ಸೆನ್ಸ್. ಐ ಡೀಪ್ಲಿ ಫೀಲ್ ಯುವರ್ ಆಬ್ಸೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಒಂದು ಫೋನ್ ಕಾಲ್ ಇಡೀ ದಿನ ನಾನು ಸಂತೋಷವಾಗಿರುವಂತೆ ಮಾಡುತ್ತದೆ. ಯುವರ್ ಒನ್ ಕಾಲ್ ಮೇಕ್ಸ್ ಮೈ ಹೋಲ್ ಡೇ ಹ್ಯಾಪಿ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಯಾವತ್ತೂ ನಿನ್ನ ಜೊತೆ ಇರುತ್ತೇನೆ. ನಾನು ಯಾವತ್ತೂ ನಿನ್ನ ಜೊತೆ ಇರುತ್ತೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಆಲ್ವೇಸ್ ಬಿ ವಿತ್ ಯು. ಐ ವಿಲ್ ಆಲ್ವೇಸ್ ಬಿ ವಿತ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಪ್ರೀತಿಯಿಂದ ಎಲ್ಲವೂ ಸಾಧ್ಯ. ಇದನ್ನು ಇಂಗ್ಲೀಷ್ನಲ್ಲಿ ವಿತ್ ಲವ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ವಿತ್ ಲವ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಮ್ಮ ಕತೆ ಅದ್ಭುತವಾಗಿದೆ. ಅವರ್ ಸ್ಟೋರಿ ಈಸ್ ಅಮೇಝಿಂಗ್. ಅವರ್ ಸ್ಟೋರಿ ಈಸ್ ಅಮೇಝಿಂಗ್ ಎಂದು ಹೇಳಬೇಕು. ಸೊ ನೆಕ್ಸ್ಟು ಮೋಟಿವೇಶ್ನಲ್ ಮತ್ತು ಸೆಲ್ಫ್ ಟಾಕ್ ಸೆಂಟೆನ್ಸ್ಗಳನ್ನು ನೋಡೋಣ. ನಾನು ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇನೆ. ಐ ಬಿಲೀವ್ ಇನ್ ಮೈ ಸೆಲ್ಫ್. ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾನು ದಿನದಿಂದ ದಿನ ಬೆಳೆಯುತ್ತಿದ್ದೇನೆ. ಐ ಆಮ್ ಗ್ರೋವಿಂಗ್ ಡೇ ಬೈ ಡೇ. ಐ ಆಮ್ ಗ್ರೋವಿಂಗ್ ಡೇ ಬೈ ಡೇ. ನನ್ನ ಕನಸುಗಳನ್ನು ನನಸಾಗಿಸಲು ನಾನು ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್ ಟು ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ. ಐ ಆಮ್ ವರ್ಕಿಂಗ್ ಟು ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಯಾವತ್ತೂ ಬಿಟ್ಟು ಕೊಡಬೇಡಿ. ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ನನ್ನ ತಪ್ಪುಗಳಿಂದ ಕಲಿಯುತ್ತಿದ್ದೇನೆ. ಐ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. ಐ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. ನಾನು ಬಲಶಾಲಿಯಾಗುತ್ತಿದ್ದೇನೆ. ಐ ಆಮ್ ಬಿಕಮಿಂಗ್ ಸ್ಟ್ರಾಂಗರ್. ಐ ಆಮ್ ಬಿಕಮಿಂಗ್ ಸ್ಟ್ರಾಂಗರ್. ನನಗೆ ಯಶಸ್ಸು ಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಇಫ್ ಐ ವಾಂಟ್ ಸಕ್ಸಸ್ ಐ ಮಸ್ಟ್ ವರ್ಕ್ ಹಾರ್ಡ್. ಇಫ್ ಐ ವಾಂಟ್ ಸಕ್ಸಸ್ ಐ ಮಸ್ಟ್ ವರ್ಕ್ ಹಾರ್ಡ್ ಎಂದು ಹೇಳಬೇಕು. ನಾನು ನನ್ನ ಗುರಿಯನ್ನು ಮರೆತಿಲ್ಲ. ಐ ಹ್ಯಾವಂಟ್ ಫಾರ್ಗಟನ್ ಮೈ ಗೋಲ್. ಐ ಹ್ಯಾವಂಟ್ ಫಾರ್ಗಟನ್ ಮೈ ಗೋಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನಾನೇ ಸ್ಪರ್ಧಿ. ಐ ಆಮ್ ಮೈ ಓನ್ ಕಾಂಪಿಟೇಷನ್. ಐ ಆಮ್ ಮೈ ಓನ್ ಕಾಂಪಿಟೇಷನ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನಾನು ನನ್ನ ಹೆಜ್ಜೆಗಳನ್ನು ನಾನೇ ರೂಪಿಸುತ್ತೇನೆ ಅಥವಾ ನಾನು ನನ್ನ ಹೆಜ್ಜೆಗಳನ್ನು ನಾನೇ ರೂಪಿಸುತ್ತಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಶೇಪಿಂಗ್ ಮೈ ಓನ್ ಪಾತ್. ಐ ಆಮ್ ಶೇಪಿಂಗ್ ಮೈ ಓನ್ ಪಾತ್ ಎಂದು ಹೇಳಬೇಕು. ನನ್ನ ಹೋರಾಟ ನನ್ನೊಂದಿಗೆ ಮಾತ್ರ. ಮೈ ಫೈಟ್ ವಿತ್ ಮೈ ಸೆಲ್ಫ್ ಓನ್ಲಿ. ಮೈ ಫೈಟ್ ವಿತ್ ಮೈ ಸೆಲ್ಫ್ ಓನ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿಜವಾದ ಗೆಲುವಿಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ದ ರಿಯಲ್ ವಿಕ್ಟ್ರಿ. ಐ ಆಮ್ ವೇಟಿಂಗ್ ಫಾರ್ ದಿ ರಿಯಲ್ ವಿಕ್ಟ್ರಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಾನಾಗಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಐ ಆಮ್ ಪ್ರೌಡ್ ಆಫ್ ಹೂ ಐ ಆಮ್. ಐ ಆಮ್ ಪ್ರೌಡ್ ಆಫ್ ಹೂ ಐ ಆಮ್ ಎಂದು ಹೇಳಬೇಕು. ನನಗೆ ಎಲ್ಲಿಂದ ಆರಂಭಿಸಿದೆ ಅಷ್ಟೇ ಮುಖ್ಯ ಅಲ್ಲ. ವೇರ್ ಐ ಸ್ಟಾರ್ಟೆಡ್ ಫ್ರಮ್ ಡಸಂಟ್ ಮ್ಯಾಟರ್. ನನ್ನ ಭವಿಷ್ಯ ಅದ್ಭುತವಾಗಿರುತ್ತದೆ. ಮೈ ಫ್ಯೂಚರ್ ವಿಲ್ ಬಿ ಗ್ರೇಟ್. ಮೈ ಫ್ಯೂಚರ್ ವಿಲ್ ಬಿ ಗ್ರೇಟ್. ನೆಕ್ಸ್ಟ್ ಸೆಂಟೆನ್ಸ್, ಹೋರಾಟವೇ ನನ್ನ ಶಕ್ತಿ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಟ್ರಗಲ್ ಈಸ್ ಮೈ ಸ್ಟ್ರೆಂತ್. ಸ್ಟ್ರಗಲ್ ಈಸ್ ಮೈ ಸ್ಟ್ರೆಂತ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್,
ನಾನು ಕಂಫರ್ಟ್ ಝೋನಿಂದ ಹೊರಗೆ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಐ ಹ್ಯಾವ್ ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ನನ್ನ ವೈಫಲ್ಯಗಳೇ ನನ್ನ ಪಾಠಗಳು. ಮೈ ಫೇಲ್ಯೂರ್ಸ್ ಆರ್ ಮೈ ಲೆಸನ್ಸ್. ಮೈ ಫೇಲ್ಯೂರ್ಸ್ ಆರ್ ಮೈ ಲೆಸನ್ಸ್. ನಾನು ನಿನ್ನೆಗಿಂತ ಉತ್ತಮವಾಗಿದ್ದೇನೆ. ಐ ಆಮ್ ಬೆಟರ್ ದೆನ್ ಎಸ್ಟರ್ಡೇ. ಐ ಆಮ್ ಬೆಟರ್ ದೆನ್ ಎಸ್ಟರ್ಡೇ. ನಾನು ನನ್ನ ಲೈಫ್ನ ಹೀರೋ. ನಾನು ನನ್ನ ಲೈಫ್ನ ಹೀರೋ. ಐ ಆಮ್ ದ ಹೀರೋ ಆಫ್ ಮೈ ಲೈಫ್. ಐ ಆಮ್ ದ ಹೀರೋ ಆಫ್ ಮೈ ಲೈಫ್. ಜಿಮ್ಗೆ ಸಂಬಂಧಿಸಿದ ಸೆಂಟೆನ್ಸ್ಗಳನ್ನು ನೋಡೋಣ. ನೀವು ನಿನ್ನೆ ಜಿಮ್ಗೆ ಹೋಗಲಿಲ್ಲವೇ? ಡಿಡ್ ಯು ಸ್ಕಿಪ್ ದ ಜಿಮ್ ಎಸ್ಟರ್ಡೇ? ಡಿಡ್ ಯು ಸ್ಕಿಪ್ ದ ಜಿಮ್ ಎಸ್ಟರ್ಡೇ? ಇವತ್ತು ಲೆಗ್ ಡೇ ಅಲ್ವಾ, ಇನ್ನೂ ಡ್ರಾಮಾ ಬೇಡ. ಇಟ್ಸ್ ಲೆಗ್ ಡೇ ಟುಡೇ, ನೋ ಮೋರ್ ಡ್ರಾಮಾ. ಜಿಮ್ಗೆ ಹೋಗುವುದರಿಂದ ನನ್ನ ಬೆಳಗಿನ ಮನಸ್ಥಿತಿ ಸುಧಾರಿಸುತ್ತದೆ. ಗೋಯಿಂಗ್ ಟು ದ ಜಿಮ್ ಇಂಪ್ರೂವ್ಸ್ ಮೈ ಮಾರ್ನಿಂಗ್ ಮೂಡ್. ನೆಕ್ಸ್ಟ್ ಸೆಂಟೆನ್ಸ್, ಬೀಸ್ಟ್ ಮೋಡ್ ಆನ್ ಮಾಡಲು ಮರೆಯಬೇಡಿ. ಡೋಂಟ್ ಫಾರ್ಗೆಟ್ ಟು ಟರ್ನ್ ಆನ್ ಬೀಸ್ಟ್ ಮೋಡ್. ಡೋಂಟ್ ಫಾರ್ಗೆಟ್ ಟು ಟರ್ನ್ ಆನ್ ಬೀಸ್ಟ್ ಮೋಡ್. ನೆಕ್ಸ್ಟ್ ಸೆಂಟೆನ್ಸ್, ಡಂಬಲ್ಸ್ ಈಗ ಹಗುರವಾಗುತ್ತದೆ. ಡಂಬಲ್ಸ್ ಫೀಲ್ ಲೈಟರ್ ನೌ. ಡಂಬಲ್ಸ್ ಫೀಲ್ ಲೈಟರ್ ನೌ. ಹೊಟ್ಟೆಯ ಸ್ನಾಯುಗಳನ್ನು ನಿರ್ಮಿಸಲು ಸಮಯ ಮತ್ತು ತಾಳ್ಮೆ ಬೇಕು. ಸ್ನಾಯು ಅಂದರೆ ಆ್ಯಪ್ಸ್. ಬಿಲ್ಡಿಂಗ್ ಆ್ಯಪ್ಸ್ ಟೇಕ್ಸ್ ಟೈಮ್ ಆ್ಯಂಡ್ ಪೇಷನ್ಸ್. ಬಿಲ್ಡಿಂಗ್ ಆ್ಯಪ್ಸ್ ಟೇಕ್ಸ್ ಟೈಮ್ ಆ್ಯಂಡ್ ಪೇಷನ್ಸ್. ನೀವು ಪ್ರೋಟೀನ್ ಶೇಕ್ ತೆಗೆದುಕೊಂಡಿದ್ದೀರಾ? ಡಿಡ್ ಯು ಹ್ಯಾವ್ ಪ್ರೋಟೀನ್ ಶೇಕ್? ಡಿಡ್ ಯು ಹ್ಯಾವ್ ಪ್ರೋಟೀನ್ ಶೇಕ್? ಜಿಮ್ ಪಾಲುದಾರರಿಲ್ಲದೆ ಪ್ರೇರಣೆ ಕಡಿಮೆಯಾಗುತ್ತದೆ. ಅಂದರೆ ವಿತೌಟ್ ಎ ಜಿಮ್ ಪಾರ್ಟ್ನರ್ ಮೋಟಿವೇಶನ್ ಡ್ರಾಪ್ಸ್. ವಿತೌಟ್ ಎ ಜಿಮ್ ಪಾರ್ಟ್ನರ್ ಮೋಟಿವೇಶನ್ ಡ್ರಾಪ್ಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಫಿಟ್ನೆಸ್ ಪ್ರಯಾಣ ಕಠಿಣವಾಗಿತ್ತು. ಮೈ ಫಿಟ್ನೆಸ್ ಜರ್ನಿ ವಾಸ್ ಟಫ್. ಮೈ ಫಿಟ್ನೆಸ್ ಜರ್ನಿ ವಾಸ್ ಟಫ್ ಎಂದು ಹೇಳಬೇಕು. ಸ್ನಾಯುಗಳು ಬಲವಾಗಿ ನಿರ್ಮಿಸಲ್ಪಡುತ್ತವೆ. ಮಸಲ್ ಆರ್ ಗೆಟ್ಟಿಂಗ್ ಬಿಲ್ಡ್ ಸ್ಟ್ರಾಂಗ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನೀವು ವ್ಯಾಯಾಮಗಳನ್ನು ಬಿಟ್ಟು ಬಿಡುತ್ತಿದ್ದರೆ ನೀವು ಫಲಿತಾಂಶಗಳನ್ನು ನೋಡುವುದಿಲ್ಲ. ನೀವು ವ್ಯಾಯಾಮಗಳನ್ನು ಬಿಟ್ಟು ಬಿಡುತ್ತಿದ್ದರೆ ನೀವು ಫಲಿತಾಂಶಗಳನ್ನು ನೋಡುವುದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ, ಇಫ್ ಯು ಕೀಪ್ ಸ್ಕಿಪ್ಪಿಂಗ್ ವರ್ಕೌಟ್ಸ್ ಯು ವೋಂಟ್ ಸಿ ದ ರಿಸಲ್ಟ್ಸ್. ಇಫ್ ಯು ಕೀಪ್ ಸ್ಕಿಪ್ಪಿಂಗ್ ವರ್ಕೌಟ್ಸ್ ಯು ವೋಂಟ್ ಸಿ ರಿಸಲ್ಟ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಕನ್ನಡಿಯಲ್ಲಿ ನೋಡಿದಾಗ ನನಗೆ ಹೆಮ್ಮೆ ಅನಿಸುತ್ತದೆ. ಐ ಫೀಲ್ ಪ್ರೌಡ್ ವೆನ್ ಐ ಟುಕ್ ಇನ್ ದ ಮಿರರ್. ಐ ಫೀಲ್ ಪ್ರೌಡ್ ವೆನ್ ಐ ಟುಕ್ ಇನ್ ದ ಮಿರರ್. ನೆಕ್ಸ್ಟ್ ಸೆಂಟೆನ್ಸ್, ಜಿಮ್ಗೆ ಹೋಗುವ ಸಮಯ. ಇಟ್ಸ್ ಟೈಮ್ ಟು ಗೋ ಟು ದ ಜಿಮ್. ಇಟ್ಸ್ ಟೈಮ್ ಟು ಗೋ ಟು ದ ಜಿಮ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಬೆವರು ಅಂದರೆ ದಪ್ಪಾಳುವುದು. ಇದರ ಅರ್ಥ ಸ್ವೆಟ್ ಈಸ್ ಫ್ಯಾಟ್ ಕ್ರೈಯಿಂಗ್. ಫ್ಯಾಟ್ ಅಂದರೆ ದಪ್ಪಾಗಿರುವವರು. ಮೊದಲು ಶಿಸ್ತು ಬರುತ್ತದೆ, ನಂತರ ದೇಹ. ಇದನ್ನು ಇಂಗ್ಲೀಷ್ನಲ್ಲಿ, ಫಸ್ಟ್ ಕಮ್ಸ್ ಡಿಸಿಪ್ಲಿನ್ ದೆನ್ ದ ಬಾಡಿ. ಫಸ್ಟ್ ಕಮ್ಸ್ ದ ಡಿಸಿಪ್ಲಿನ್ ದೆನ್ ದ ಬಾಡಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಜಿಮ್ ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ದ ಜಿಮ್ ಇಂಪ್ರೂವ್ಸ್ ಅವರ್ ಮೂಡ್. ದ ಜಿಮ್ ಇಂಪ್ರೂವ್ಸ್ ಅವರ್ ಮೂಡ್. ಇವಾಗ ಮೊಬೈಲ್ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದ ವಾಕ್ಯಗಳನ್ನು ನೋಡೋಣ. ಮೊಬೈಲ್ ಇಲ್ಲದಿದ್ದರೆ ನಿನ್ನ ಜೊತೆ ಹೇಗೆ ಮಾತಾಡಲಿ? ಇದನ್ನು ಇಂಗ್ಲೀಷ್ನಲ್ಲಿ, ನೋ ಫೋನ್ ಹೌ ಡು ಐ ಟಾಕ್ ಟು ಯು. ನೋ ಫೋನ್ ಹೌ ಡು ಐ ಟಾಕ್ ಟು ಯು ಎಂದು ಹೇಳಬೇಕು. ಹೊರಗೆ ಹೋಗೋದು ಫೋನ್ ಚಾರ್ಜ್ ಆದಮೇಲೆ. ಗೋಯಿಂಗ್ ಔಟ್ ಆಫ್ಟರ್ ದ ಫೋನ್ ಚಾರ್ಜಸ್. ನೆಕ್ಸ್ಟ್ ಸೆಂಟೆನ್ಸ್, ಫೋನ್ ಕೈಯಲ್ಲಿ ಇಲ್ಲದಿದ್ದರೆ ಏನೇನೂ ಸರಿಯಿಲ್ಲ ಅನಿಸುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ, ವಿತೌಟ್ ಫೋನ್ ಇನ್ ಹ್ಯಾಂಡ್ ನಥಿಂಗ್ ಫೀಲ್ಸ್ ರೈಟ್. ವಿತೌಟ್ ಫೋನ್ ಇನ್ ಹ್ಯಾಂಡ್ ನಥಿಂಗ್ ಫೀಲ್ಸ್ ರೈಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಚಾಟ್ ಮಾಡ್ತಾ ಇದ್ದೇನೆ ನೆಟ್ವರ್ಕ್ ಹೋಗ್ಬಿಡ್ತು. ಚಾಟ್ ಮಾಡ್ತಾ ಇದ್ದೇನೆ ನೆಟ್ವರ್ಕ್ ಹೋಗ್ಬಿಡ್ತು. ಇದನ್ನು ಇಂಗ್ಲೀಷ್ನಲ್ಲಿ, ವಾಸ್ ಚಾಟಿಂಗ್ ದೆನ್ ದ ನೆಟ್ವರ್ಕ್ ವ್ಯಾನಿಸ್ಡ್. ವಾಸ್ ಚಾಟಿಂಗ್ ದೆನ್ ದ ನೆಟ್ವರ್ಕ್ ವ್ಯಾನಿಸ್ಡ್. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ.
ಧನ್ಯವಾದಗಳು.